ಇನ್ನು ಈ ವಿಚಾರದಲ್ಲಿ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಸಿಟಿ ರವಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನು ಮಾತನಾಡಿದ್ದಾರೆ? ಬಿಜೆಪಿಯ ಪರಿಷತ್ ಸದಸ್ಯರು ಎಸ್ಐಟಿ ಒತ್ತಡಕ್ಕೆ ಅನುಗುಣವಾಗಿ ಕೆಲಸವನ್ನ ಮಾಡ್ತಾ ಇದೆ, ಇದರಲ್ಲಿ ಕಾಂಗ್ರೆಸ್ಗೂ ಕೂಡ ಹಣ ಹೋಗಿದೆ, ಹೀಗಾಗಿ ಪ್ರಕರಣ ಮುಚ್ಚಿ ಹಾಕಲು ಪ್ರಯತ್ನ ನಡೀತಾ ಇದೆ, ಲೂಟಿ ಹೊಡೆಯಲು ಹಗರಣ ನಡೆಸಲಾಗಿದೆ ಅಂತ ಮಾತನಾಡಿದ್ದಾರೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ ನೆಕ್ಕುಂಟಿ ನಾಗರಾಜ್ಗೆ ನಾಗೇಂದ್ರ ಲಿಂಕ್ ಮಾಡಿಕೊಟ್ಟಿದ್ರು. ಈ ಆಡಿಯೋ ತನಿಖೆಗೆ ಪೂರಕವಾಗುತ್ತೆ ಅಂತ ಪರಿಷತ್ನ ಸದಸ್ಯರಾಗಿರುವಂತಹ ಸಿಟಿ ರವಿ ಅವರು ಈಗ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಕಳೆದ 1.5 ತಿಂಗಳಿನಿಂದ ನಿರಂತರವಾಗಿ 2 ಹಗರಣಗಳು ರಾಜ್ಯದಲ್ಲಿ ಸುದ್ದಿಯಲ್ಲಿದ್ದಾವೆ. ಒಂದು ಮಹರ್ಷಿ ವಾಲ್ಮೀಕಿ ಹಗರಣದ 187 ಕೋಟಿ ರೂಪಾಯಿ, ಚಂದ್ರಶೇಖರ್ ಆತ್ಮಹತ್ಯೆ, ಬೇನಾಮಿ ಖಾತೆಗಳಿಗೆ ಹಣ ಜಮಾ ಆಗಿರೋದು, ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಆದರೆ ಸಮಗ್ರವಾಗಿ ಹಣ ರಿಕವರಿ ಮಾಡಲಿಲ್ಲ ಇವತ್ತಿನವರೆಗೂ. ನನಗೆ ಇದನ್ನು ನೋಡಿದಾಗ ತಲೆ ಕಾಯೋ ಕೆಲಸ ಮಾಡ್ತಿದ್ದಾರೇನೋ ಅಂತ ಅನಿಸ್ತಾ ಇದೆ. ಹಗರಣದ ಕಿಂಗ್ ಪಿನ್ಗಳನ್ನು ರಕ್ಷಣೆ ಮಾಡೋಕ್ಕೋಸ್ಕರನೇ ವಿಳಂಬ ನೀತಿಯನ್ನು ಅನುಸರಿಸಿ ತಲೆ ಕಾಯೋ ಕೆಲಸ ಮಾಡ್ತಿದ್ದಾರೆ ಅಂತ ಅನುಮಾನ ನನಗಿದೆ.